ಯಲಬುರ್ಗಾ ಹಾಗೂ ಕುಕನೂರು ತಾಲೂಕಿನಲ್ಲಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಹಾಗೂ ಕುಕನೂರು ಅವಳಿ ತಾಲೂಕಿನಲ್ಲಿ ಇಂದು ಬರ ಪರಿಸ್ಥಿತಿಯನ್ನು ಅವಲೋಕಿಸಲು ಸಚಿವ ಶಿವರಾಜ್ ಎಸ್ ತಂಗಡಗಿಯವರು ಇಂದು ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ಸಂಗನಾಳು ಹಾಗೂ ಕುಕನೂರು ತಾಲೂಕು ರಾಜೂರು ಗ್ರಾಮಕ್ಕೆ ರೈತರ ಜಮೀನು ಒಂದರಲ್ಲಿ ಹೆಸರು ಬೆಳೆ ವೀಕ್ಷಣೆ ಮಾಡಿದರು. ಇದೇ ವೇಳೆ ಸಂಪುಟ ಸಚಿವರಾದ ಬಸವರಾಜ ರಾಯರೆಡ್ಡಿ ಹಾಗೂ ಮಾಜಿ ಸಚಿವರಾದ ಸಂಗಣ್ಣ ಕರಡಿಯವರು ಬರ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಕರ್ನಾಟಕ ಸರ್ಕಾರದ ಸಚಿವ ಶಿವರಾಜ್ ಎಸ್ ತಂಗಡಗಿಯವರು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ಗ್ರಾಮಗಳಿಗೆ ಭೇಟಿ ನೀಡಿ ಮಳೆಯ ಕೊರತೆಯಿಂದ ಹಾನಿಗೊಳಗಾದ ಹೆಸರು ಮತ್ತು ಮೆಕ್ಕೆಜೋಳ ಬೆಳೆಯನ್ನು ಪರಿಶೀಲಿಸಿದರು. ಸಂಗನಾಳ ಗ್ರಾಮದ ರೈತರಾದ ಶರಣಪ್ಪ ಶಿವರೆಡ್ಡಿ ತಮ್ಮ ಸಮಸ್ಯೆಗಳನ್ನು ಸಚಿವರ ಮುಂದೆ ವಿವರಿಸಿದರು. ಸಚಿವರಾದ ಶಿವರಾಜ ತಂಗಡಗಿ, ಬಸವರಾಜ ರಾಯರೆಡ್ಡಿ ಅವರು ಜಿಲ್ಲೆಯಲ್ಲಿ ವಿವಿಧೆಡೆ ಬೆಳೆ ಹಾನಿಯ ಸಮಗ್ರ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದು, ಯಾವುದೇ ರೈತರಿಗೆ ಅನ್ಯಾಯವಾಗದಂತೆ ಬರ ಘೋಷಣೆ ಸಂಬಂಧ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದೆಂದು ಆಶ್ವಾಸನೆ ನೀಡಿದರು. ಇದೇ ವೇಳೆ ಸಂಪುಟ ಸಚಿವರಾದ ಬಳಿಕ ಮೊದಲ ಬಾರಿಗೆ ತವರು ಜಿಲ್ಲೆಗೆ ಆಗಮಿಸಿದ ಸಚಿವರಿಗೆ ಗ್ರಾಮಸ್ಥರು ಆತ್ಮೀಯ ಸ್ವಾಗತ ಕೋರಿದರು. ಬರ ಪರಿಸ್ಥಿತಿಯ ವೀಕ್ಷಣೆ ಮುಂದುವರೆಸಿರುವ ಸಚಿವ ರೈತರ ಹಿತಾಸಕ್ತಿಗೆ ಆದ್ಯತೆ ನೀಡಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಸಿಎ ಆದಿ, ಯಲಬುರ್ಗಾ. ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಿಳಿಜೋಳಿ ಬಿದ್ದಕ್ಕ ಭೂಮಿ ಅದ ಆಗತ್ತ ಅಷ್ಟೇ. ಮಳಿ ಆದ್ರೆ ನೆಲ ಹರಿದ್ರೆ ಜಗಳ ಸೆಕೆಂಡ್ ಮಾಡಿಕೋ, ಅದನ್ನ ಮಾಡಿಕೋ, ಅದನ್ನ ಮಾಡಿಕೋ. ಮಾಡಿಕೊಡ್ತೇನೆ. ನಮ್ಮ ಜಿಲ್ಲಾಧಿಕಾರಿಗಳು ಆಮೇಲೆ ಎಲ್ಲ ಆಫೀಸರ್, ನಮ್ಮ ಮೋಹನ್ ರಾಜ್ ಅವರು ಸಂಬಂಧಪಟ್ಟ ನಮ್ಮ ಜಿಲ್ಲೆಗೂ ಎಲ್ಲ ಇಡೀ ಸರ್ಕಾರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಿಳಿಜೋಳಿ ಬಿದ್ದಕ್ಕ ಭೂಮಿ ಅದ ಆಗತ್ತ ಅಷ್ಟೇ. ಮಳಿ ಆದ್ರೆ ನೆಲ ಹರಿದ್ರೆ ಜಗಳ ಸೆಕೆಂಡ್ ಮಾಡಿಕೋ, ಅದನ್ನ ಮಾಡಿಕೋ, ಅದನ್ನ ಮಾಡಿಕೋ. ಮಾಡಿಕೊಡ್ತೇನೆ. ನಮ್ಮ ಜಿಲ್ಲಾಧಿಕಾರಿಗಳು ಆಮೇಲೆ ಎಲ್ಲ ಆಫೀಸರ್, ನಮ್ಮ ಮೋಹನ್ ರಾಜ್ ಅವರು ಸಂಬಂಧಪಟ್ಟ ನಮ್ಮ ಜಿಲ್ಲೆಗೂ ಎಲ್ಲ ಇಡೀ ಸರ್ಕಾರವೇ ಇಲ್ಲಿದೆ. ಈ ಊರಲ್ಲಿ ಅಲ್ಲಿ ಒಂದು ರಾಜೂರಲ್ಲಿ ಸಭೆ ಮಾಡ್ತೇವೆ, ಮೀಟಿಂಗ್ ಮಾಡ್ತೇವೆ, ನಾವು ಮಾಡ್ತೇವೆ. ಈಗೇನಪ್ಪ ಈ ಬೆಳೆ ಪರಿಸ್ಥಿತಿ ಹೇಳು ಸರ್. ಈಗ ಟೋಟಲ್ ನಮ್ಮ ಬಿತ್ತನೆ ಕ್ಷೇತ್ರ 1,21,000 ಹೆಕ್ಟರ್ ಸರ್. ಅಲ್ಲಿಂದ ಊರಿಂದ ಹೇಳ್ಬಿಡಿ ಏನಿದೆ ಸರ್. ಈಗ 60 ದಿನದ ಬೆಳೆ ಇದೆ ಸರ್. 60 ದಿನದ ಬೆಳೆ ಇದೆ ಸರ್. ಈಗ ನಮ್ಮ ವಾಡಿಕೆ ಬೆಳೆ 155 mm ಇದೆ ಸರ್. 96 mm ಆಗಿದೆ ಸರ್. -36% ಡೆಫಿಸಿಟ್ ಇದೆ ಸರ್. ಎಲ್ಲೋದ್ರೂ ಸ್ವಲ್ಪ ಸ್ಟಂಟೆಡ್ ಗ್ರೋತ್ ಇದೆ ಸರ್. ಪ್ರತಿಯೊಂದು ಹೆಸರು ನಿಮಗೆ 60 days ಬರೋಂಥದ್ದು. ಇದು ಬಂದಿಲ್ಲ. ಇದು ಬಂದಿತ್ತಂದ್ರೆ ಇಟ್ಟತ್ತಿಗೆ ಮಿಂಚಿರ್ತೈತಿ, ಭಯಂಕರ ಮಿಂಚಿರ್ತೈತಿ. ಹೌದಲ್ಲ? ಇದು ಮಿಂಚ್ ಹೆಸರು ಅಂತೀವಿ, ಇದು ಮಿಂಚ್ ಹೆಸರು ಬಂದಿಲ್ಲ ಈ ಸತಿ. ಈ ಸೂರ್ಯಪಾನ ಎಷ್ಟು ತಿಂಗಳದ್ದು? ಇನ್ನೂ ಒಂದು ತಿಂಗಳಿಗೆ ಬರ್ಬೇಕಲ್ಲ. 3 ತಿಂಗಳು ಈಗ ಅದು ಇದಾಗೈತೆ. ಗಾಳಿ ಎಲ್ಲ ಕಟ್ಟೈತೆ. ಇಲ್ಲಿ ಮಳೆನೇ ಇಲ್ಲ ಇದು ಬೋರ್ವೆಲ್ ರೀಚಾರ್ಜ್ ಆಗ್ತಾವಲ್ಲ ಅಲ್ಲಿ.